ಆಯ್ತಾ ಮುಚ್ಕೊಳ್ಳಿ ಅವನಮ್ಮ ನೀನ್ ಎಲ್ಲಿದ್ಯಾ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ನಿನ್ಗೆ ನೀನು ಹಲ್ಕ ಮಗನೇ, ನೀನು ಅಷ್ಟೊಂದು ಸಾಚ ಇರೋನು. ಮುಚ್ಕೊ, ಸ್ಟೇಷನ್ ಅಲ್ಲಿ ನೀನ್ ಕಂಪ್ಲೇಂಟ್ ಕೊಟ್ಟಿದ್ಯಾ ತಾನೆ? ಈ ಆಡಿಯೋ ಕೇಳಿದ್ರೆ ಕಿವಿ ಹಾಳಾಗೋಗುತ್ತೆ. ಅದು ಒಬ್ಬ ಮಹಿಳೆ ಬಾಯಲ್ಲಿ ಈ ಮಾತುಗಳನ್ನ ಕೇಳಿದ್ರೆ ಅಬ್ಬಾ ಯಾರ ಹೆತ್ತ ಮಗಳು ನೀನು ಅನ್ನಬೇಕನ್ಸುತ್ತೆ. ಆದ್ರೆ ಈ ಪದ ಪುಂಚಗಳನ್ನ ಬಳಸಿ ಮಾತನಾಡಿರೋದು ಸ್ಯಾಂಡಲ್ವುಡ್ನ ಹಿರಿಯ ಕಲಾವಿದ ದಿವಂಗತ ದ್ವಾರಕೀಶ್ ಅವರ ಸೊಸೆಯಂತೆ. ಎಸ್, ಸ್ಯಾಂಡಲ್ವುಡ್ನ ಹಿರಿಯ ನಟ ದಿವಂಗತ ದ್ವಾರಕೀಶ್ ಅವರ ಸೊಸೆ ಎಂದು ಹೇಳಿಕೊಂಡು ಹಲವರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ಹಣ ಕೇಳಿದವರ ಮೇಲೆ ಹಲ್ಲೆ ನಡೆಸಿದ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ವರ್ಷಾ ರೈ ಹಿರಿಯ ನಟ ದ್ವಾರಕೀಶ್ ಕುಟುಂಬದ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಅನೇಕರಿಗೆ ಮೋಸ ಮಾಡಿ ಹಣ ಮರಳಿ ಕೇಳಿದವರ ಮೇಲೆ ರೌಡಿಸಂ ಮಾಡಿ ಸುಳ್ಳು ಕೇಸುಗಳನ್ನ ಸಿಕ್ಕಿಸುವ ಬೆದರಿಕೆ ಹಾಕಿದ್ದಾರೆಂಬ ಆರೋಪ ಸ್ಯಾಂಡಲ್ವುಡ್ನಲ್ಲಿ ಸಂಚಲನ ಮೂಡಿಸಿದೆ. ಕಳೆದ ಒಂದು ವಾರದ ಹಿಂದೆ ರಮಣ ರೆಡ್ಡಿ ಎಂಬುವರಿಗೆ 6 ಲಕ್ಷ ರೂಪಾಯಿ ವಾಪಸ್ ಕೇಳಿದ್ದಕ್ಕೆ ಸಾರ್ವಜನಿಕ ಸ್ಥಳದಲ್ಲಿ ಪೊರಕೆಯಿಂದ ಹಲ್ಲೆ ನಡೆಸಲಾಗಿದೆ. ಈ ಬೀದಿ ರಂಪಾಟ ಹಾಗೂ ಹಲ್ಲೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಘಟನೆ ಸಂಬಂಧ ಆರ್ಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆರೋಪಿ ವರ್ಷಾ ರೈ ಕೆಲವರ ಬಳಿ ಹಿರಿಯ ನಟ ದ್ವಾರಕೀಶ್ ಮಗಳು ಎಂದು, ಇನ್ನೂ ಕೆಲವರ ಬಳಿ ಸೊಸೆ ಎಂದು ಹೇಳಿಕೊಂಡು ಪರಿಚಯ ಮಾಡಿಕೊಳ್ತಿದ್ರು. ಜನರನ್ನ ನಂಬಿಸಿ ಚೀಟಿ ವ್ಯವಹಾರ ಮಾಡುವುದಾಗಿ ಚಿನ್ನಾಭರಣವನ್ನ ಪಡೆದು ಮೋಸ ಮಾಡುತ್ತಿದ್ರು. ಅಲ್ಲಿಗೆ ಬಂದ್ಬಿಟ್ಟು ಬಟ್ಟೆ ಬಿಚ್ಬಿಟ್ಟು ಹೊಡಿತೀನಿ ನಿನ್ನ ಅಮ್ಮನ್. ನಿನ್ಗೆ ಏನ್ ನಿನ್ ವಿಡಿಯೋಗಳೆಲ್ಲ ಮಾಡ್ಕೊಂಡು ನನಗ್ ಕಳ್ಸ್ಬಿಟ್ಟು ಆಯ್ತಾ? ಚಿಕ್ಕ ಮುಚ್ಕೊಳ್ಳಿ ಅವನಮ್ಮ ನೀನ್ ಎಲ್ಲಿದ್ಯಾ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ನಿನ್ಗೆ ಮನೆ ಹತ್ರ ಇದ್ಯಾ ನೀನು? ನೀನು ಹಲ್ಕ ಮಗನೇ, ನೀನು ಅಷ್ಟೊಂದು ಸಾಚ ಇರೋನು. ಮುಚ್ಕೊ, ಸ್ಟೇಷನ್ ಅಲ್ಲಿ ನೀನ್ ಕಂಪ್ಲೇಂಟ್ ಕೊಟ್ಟಿದ್ಯಾ ತಾನೆ? ನೀನ್ ಅಲ್ಲಿ ಸೇಸ್ ಕೊಡ್ಬೇಕಾಗಿತ್ತು, ಇಲ್ವಾ ಕೋರ್ಟ್ ಹಾಕೋಬೇಕು. ಅವನಮ್ಮ ನೀನ್ ವಿಡಿಯೋ ಹೆಂಗೋ ಮಾಡ್ದೆ ನೀನು ಹಲ್ಕ ಮಗನೇ. ನೀನು ನಿನ್ ಮಕ್ಳು ಯಾವಳ ತಿರುಗಿ ಪುಂಟ ಮಲಗಿರ್ತಾರಲ್ಲ ಅದ್ರ ವಿಡಿಯೋ ಕಳಿಸ್ಲಾ? ನಾನು ಬರ್ತೀನಿ. ಎಲ್ಲಿ ಮನೇಲಿ ಹೇಳು, ಬರ್ತೀನಿ ನನ್ ಮಗನೇ. ನಿನಗೆ ಬಟ್ಟೆ ಬಿಸ್ಕೊಂಡಿಲ್ಲ ಹೇಳು, ಹಲ್ಕ ಮಗನೇ ತಂದು ಬಾ ನಾನು ಹೇಳ್ತೀನಿ. ಹೊರಗಡೆ ಇದ್ದೀನಿ ಕರ್ಕೊಂಬತ್ತಿ ಬಾ. ನಾನು ಎಲ್ಲ ಪ್ರಾವಿಷನ್ ಸ್ಟೋರ್ಗೆ ಬರುವವರನ್ನ ಓಲೈಸಿ ಸ್ನೇಹ ಬೆಳೆಸಿ ಹಣ ಹೂಡಿಕೆ ಮಾಡುವಂತೆ ಹೇಳಿ ವಂಚನೆ ಮಾಡ್ತಿದ್ರು. ಈ ವಂಚನೆ ಪ್ರಕರಣದಲ್ಲಿ ವರ್ಷಾ ರೈ ಅವರ ತಾಯಿ ರತ್ನ ಕೂಡ ಶಾಮೀಲಾಗಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಕಳೆದ 3 ವರ್ಷಗಳಿಂದ 10ಕ್ಕೂ ಹೆಚ್ಚು ಜನರಿಗೆ ವಿವಿಧ ರೀತಿಯಲ್ಲಿ ವಂಚನೆ ನಡೆಸಿರೋದಾಗಿ ತಿಳಿದು ಬಂದಿದೆ. ಸುಕನ್ಯಾ ಎಂಬುವರಿಂದ 35,000 ರೂಪಾಯಿ ಹಾಗೂ 110 ಗ್ರಾಂ ಚಿನ್ನಾಭರಣ ಪಡೆದು ವಂಚನೆ ಮಾಡಿರೋದು ಆರೋಪವೂ ಇದೆ. ಈ ಸಂಬಂಧ ಆರ್ಆರ್ ನಗರ, ಕೆಂಗೇರಿ ಸೇರಿದಂತೆ ವಿವಿಧ ಪೊಲೀಸ್ ಠಾಣೆಯಲ್ಲಿ ಹಲವು ದೂರುಗಳು ದಾಖಲಾಗಿವೆ. ವಂಚನೆಗೊಳಗಾದವರು ತಮ್ಮ ಹಣ ಮರಳಿ ಕೇಳಲು ಹೋದ್ರೆ ಅವರನ್ನ ರೌಡಿಸಂ ಮಾಡುವುದಾಗಿ ಹೆದರಿಸಿ ಠಾಣೆಯಲ್ಲಿ ಸುಳ್ಳು ಕೇಸ್ ಹಾಕುವುದಾಗಿ ಬೆದರಿಕೆ ಹಾಕುತ್ತಿದ್ರು ಎನ್ನಲಾಗಿದೆ. ನಮ್ಮ ದುಡ್ಡು ನಮಗೆ ಕೊಡಿ ಎಂದು ಪ್ರಶ್ನಿಸಿದವರ ಮೇಲೆಯೇ ವರ್ಷಾ ರೈ ಆರ್ಆರ್ ನಗರ ಠಾಣೆಯಲ್ಲಿ ಪ್ರತಿ ದೂರುಗಳನ್ನ ದಾಖಲಿಸಿದ್ದಾರೆ ಎಂಬ ಆರೋಪವೂ ಇದೆ. ಸದ್ಯ ಪೊಲೀಸರು ಬಂದಿರುವ ಎಲ್ಲಾ ದೂರುಗಳನ್ನ ಸ್ವೀಕರಿಸಿ ತನಿಖೆ ನಡೆಸುತ್ತಿದ್ದಾರೆ.